ಆನೆ ನೋಡಕ್ಕೆ ಅಂಕುಶನೇ ಇರ್ಬೇಕು. ಹುಲಿನ ಹೊಡೆಯಕ್ಕೆ ಕುರಿ ಕಟ್ ಹಾಕ್ಲೇಬೇಕು. ಆಗ್ಬೇಕಾದ್ರೆ ಮತ್ತು ದೌಲತ್ತು ಎರಡೂ ಇರಬೇಕು. ಇಷ್ಟೊಂದು ಧಾರಾಳವಾಗಿ ಈ ನಡು ರಸ್ತೆಯಲ್ಲಿ ಜೋಡಿ ಹಕ್ಕಿಗಳು ಕುಣಿದು ಹೋದವಲ್ಲ, ಈ ಜೋಡಿ ಹಕ್ಕಿ ಕಥೆಯನ್ನು ನಾನೊಮ್ಮೆ ಬಿಚ್ಚಿ ಓದಲೇಬೇಕು. ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಗುವವರೆಗೂ ಆ ಹಕ್ಕಿಯನ್ನು ದಿಲ್ದಾರ್ ಮಜಾ ಮಾಡು. ಆದರೆ ಒಂದಲ್ಲ ಒಂದು ದಿನ ಆ ಹಕ್ಕಿಯನ್ನು ನನ್ನ ಕಾಮ ಎಂಬ ಗೂಡಿಗೆ ಹಾರಿಸಿಕೊಂಡು ಹೋಗಲೇಬೇಕು. ನನ್ನ ಕಣ್ಣಿಗೆ ಬಿದ್ದ ಹೆಣ್ಣಿನೊಂದಿಗೆ ನಾನು ಮಜಾ ಮಾಡಲೇಬೇಕು. ಹಾಗೆ ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿದವರು ಯಾರೆಂದು ಕಂಡು ಹಿಡಿಲೇಬೇಕು. ನಮ್ಮ ವ್ಯವಹಾರಗಳೆಲ್ಲ ಚೆನ್ನಾಗಿ ಸಾಗಿವ ನಿಗ್ರೋ. ಅದರಲ್ಲಿ ನೀನಿರುವಾಗ ನಮಗೆ ಯಾರ ಭಯ? ಬೆಂದಾಸಾಗಿ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದೇವೆ. ವೆರಿ ಗುಡ್ ತಂಗಾಮ್, ವೆರಿ ಗುಡ್. ಅಂದ ಹಾಗೆ ದಣಿಗಳು ಹೇಗಿದ್ದಾರೆ? ಆ ಬಡಬಿಕಾರಿ ಶಿವಪ್ಪನ ಸಾವಿನ ಸಮಾಚಾರ ಏನಾದರೂ? ಆ ಶಿವಪ್ಪನ ಅಳಿಯ ಭದ್ರ ಧನಿಕರ ಮನೆಗೆ ಬಂದು ಸವಾಲು ಹಾಕಿ ಹೋಗಿದ್ದಾನೆ ನಿಗ್ರೋಜಾನಿ. ಏನು ನಮಗೆ ಸವಾಲು ಹಾಕಿ ಹೋಗಿದ್ದಾನೆ ಪಾಟಿಯ ಮಗ? ಅವನ ಅಂತ್ಯಕ್ರಿಯೆ ಮುಗಿತೆಂದು ತಿಳಿದುಕೊತಂಗ ಈ ಊರಲ್ಲಿ ಅವನ ಜೀವನ ಹೇಗೆ ಮಾಡ್ತಾನೆ ನಾನು ನೋಡುತ್ತೇನೆ ತಂಗ. ನಿಗ್ರೋಜಾನಿ, ಅವರ ವಂಶವನ್ನು ನಾವು ಬೇರೆ ಕಿತ್ತೊಗೆಯಲೇಬೇಕು. ಅಂದಾಗೆ ನಮಗೆಲ್ಲರಿಗೂ ನೆಮ್ಮದಿ. ನಿಮಗೆ ಎದುರಾಗಿ ಬಂದವರನ್ನು ಹರಕೆ ಕೋಣದಂತೆ ಕರೆಯದಿದ್ದರೆ ನನ್ನ ಹೆಸರು ಜಂಗಲ್ ಟೈಗರ್ ನಿಗ್ರೋಜಾನಿನಲ್ಲ. ನಿನ್ನಂತ ಬಲಗೈ ಬಂಟ ನಮ್ಮ ಕೈಲಿರುವಾಗ ನಮ್ದೇ ಗರ್ಭ. ಅಂದ ಹಾಗೆ ಇವತ್ತು ಗಂಧದ ಮರಗಳ ಲಾರಿಯನ್ನು ಬೆಂಗಳೂರಿಗೆ ಪಾರ್ಸಲ್ ಮಾಡಬೇಕಂತ ಹೇಳ್ತಾರೆ ದನಿಗಳು. ಈಗಲೇ ಕಾಡಿಗೆ ಹೋಗಿ ಆ ಗಂಧದ ಮರಗಳನ್ನು ಬೆಂಗಳೂರಿಗೆ ಕಳಿಸಿಕೊಡುತ್ತೇನೆ. ಓಕೆ ತಂಗ, ನಾನಿನ್ನು ಬರುತ್ತೇನೆ.